ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರ. ಒಂದು ತಮ್ದು ಕೇಳೋದ್ ಕ್ವಶನ್ ಏನಂದ್ರೆ ನಿಮೂರಿಕೆ ಸಮಸ್ಯೆ ಯಾಕೆ ಬರುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು. ಸೊ ನಿಮೂರಿಕೆ ಸಮಸ್ಯೆ ಅಂದ್ರೆ ಏನಂದ್ರೆ, ಒಂದು ನೀವು ಸೆಕ್ಸ್ ಮಾಡುವಾಗ ಡ್ಯೂರಿಂಗ್ ಇಂಟರ್ ಕೋರ್ಸ್ ಒಂದು ಉದ್ರೇಕ ಬರ್ತಾ ಇದೆ ಜಾಸ್ತಿ ಟೈಮ್ ಅವ್ರಿಗೆ ಹೋಲ್ಡ್ ಮಾಡೋಕ್ಕಾಗ್ತಾ ಇಲ್ಲ, ಅಂದ್ರೆ ಅನೇಬಲ್ ಟು ಗೆಟ್ ಎರೆಕ್ಷನ್ ಆರ್ ಅನೇಬಲ್ ಟು ಹೋಲ್ಡ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಸೊ ಇದು ಯಾಕೆ ಬರುತ್ತೆ ಅಂದ್ರೆ, ಇದನ್ನ ನಾನು 2 ಸೆಟ್ನಲ್ಲಿ ಡಿವೈಡ್ ಮಾಡ್ತೀನಿ. ಇದು ಮೆಡಿಕಲ್ ಕಂಡೀಷನ್ ಡೆಫಿನೆಟ್ಲಿ, ಅದರಲ್ಲಿ ಒಂದು ಅಕ್ಯೂಟ್ ಮೆಡಿಕಲ್ ಕಂಡೀಷನ್ ಇರುತ್ತೆ, ಒಂದು ಕ್ರೋನಿಕ್ ಮೆಡಿಕಲ್ ಕಂಡೀಷನ್. ಅಕ್ಯೂಟ್ ಅಂದ್ರೆ ಏನಪ್ಪ, ತುಂಬಾ ಬೇಗ ಬಂದ್ಬಿಟ್ಟಿದೆ ಅಂದ್ರೆ ಜಸ್ಟ್ ಒಂದು 15 ದಿವಸ ಆಯ್ತು ನನಗೆ ಉದ್ರೇಕ ಆಗ್ತಾ ಇಲ್ಲ, ಜಸ್ಟ್ ಒಂದು 2 ತಿಂಗಳಾಗಿದೆ ನನಗೆ ಉದ್ರೇಕ ಆಗ್ತಾ ಇಲ್ಲ, ಅದು ಅಕ್ಯೂಟ್ ನಲ್ಲಿ. ಒಂದು ಕ್ರೋನಿಕ್ ಇದೆ, ಕ್ರೋನಿಕ್ ಅಂದ್ರೆ ನನಗೆ ಆಲ್ಮೋಸ್ಟ್ ಒಂದು 5 ವರ್ಷ ಆಯ್ತು 6 ವರ್ಷ ಆಯ್ತು ಸ್ವಲ್ಪ ನಿಮೂರಿಕೆ ಸಮಸ್ಯೆ ಆಗ್ತಾ ಇದೆ. ಸೊ ಫಸ್ಟ್ ನಾನು ಅಕ್ಯೂಟ್ ಬಗ್ಗೆ ಹೇಳ್ತೀನಿ. ಅಕ್ಯೂಟ್ ನಲ್ಲಿ 4-5 ಮೇನ್ ಪಾಯಿಂಟ್ಸ್ ಇರುತ್ತೆ. ಒಂದು, ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ. ಎರಡನೇದು ಸೈಕೋಜೆನಿಕ್ ಅಂದ್ರೆ ಮಾನಸಿಕವಾಗಿ ಕೆಲಸದ ಒತ್ತಡ ಜಾಸ್ತಿ ಆಗಿದ್ರೆ. ಮೂರನೇದು ಏನಂದ್ರೆ ನರ್ವ್ ಡ್ಯಾಮೇಜ್, ನರ್ವ್ ವೀಕ್ನೆಸ್ ಆಗ್ಬಿಟ್ರೆ. ನಾಲ್ಕನೇದಂದ್ರೆ ವೀನಸ್ ಪ್ರಾಬ್ಲಮ್, ಅಂದ್ರೆ ಏನ್ ಪೆನಿಸ್ಗೆ ರಕ್ತ ಬರುವ ನರಗಳೇನಿರುತ್ತೆ ನೋಡಿ, ಅದರಲ್ಲಿ ಏನಾದ್ರು ಕೊಲೆಸ್ಟ್ರಾಲ್ ಕೂತಿದೆ, ಅದರಲ್ಲಿ ಏನಾದ್ರು ಬ್ಲಾಕೇಜ್ ಇದ್ರೆ ಒಳ್ಳೆ ರೀತಿ ಉದ್ರೇಕ ಬರಲ್ಲ. ಅದರ ಜೊತೆಗೆ ಒಂದು ಟ್ರಾಮೆಟಿಕ್ ಅಂತೀವಿ, ಅಂದ್ರೆ ಯಾವಾಗ ನೀವು ಸಣ್ಣವಿದ್ದಾಗ ಕ್ರಿಕೆಟ್ ಎಲ್ಲ ಆಡುವಾಗ ಏನಾದ್ರು ಬಾಲ್ ಜೋರಾಗಿ ಹತ್ತು, ಅಥವಾ ಯಾವುದೋ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿ ಪರ್ಟಿಕ್ಯುಲರ್ ಪ್ರೈವೇಟ್ ಪಾರ್ಟ್ನಲ್ಲಿ ಚೂರು ಇಂಜುರಿ ಆಗಿದೆ, ಅಥವಾ ತಮಗೆ ಯಾವುದೋ ಒಂದು ಕಿಡ್ನಿ ಸ್ಟೋನ್ ಸರ್ಜರಿ ಮಾಡುವಾಗ ಅದರಲ್ಲಿ ಏನಾದ್ರು ನರ್ವ್ ಡ್ಯಾಮೇಜ್ ಆಗಿದೆ, ಅವೆಲ್ಲ ರೀಸನ್ ಸ್ವಲ್ಪ ಉದ್ರೇಕ ಕಡಿಮೆ ಬಂದಿದಿರುತ್ತೆ ಅಕ್ಯೂಟ್ ನಲ್ಲಿ. ಕ್ರೋನಿಕ್ ನಲ್ಲಿ ಏನೋ ಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ, ಅಥವಾ 50 ವರ್ಷ ಆದ್ಮೇಲೆ ಇದೆ, ಅಥವಾ ಯಾವುದೋ ಆಂಟಿ ಡಿಪ್ರೆಷೆಂಟ್ ಮೆಡಿಸಿನ್ ತಾವು ತಗೋತಾ ಇದ್ದೀರಿ ಡಿಪ್ರೆಷನ್ಗಾಗಿ ಯಾವ್ದಾರ, ಅಥವಾ ಬೇರೆ ಯಾವುದೋ ಪರ್ಟಿಕ್ಯುಲರ್ ಫಿಟ್ಸ್ಗೆ ಏನಾದ್ರೂ ಮಾತ್ರೆ ತಗೋತಾ ಇದ್ದೀರಿ, ಅದರಿಂದ ಉದ್ರೇಕ ಕಡಿಮೆ ಬರ್ತಾ ಇದೆ, ಅದು ಲಾಂಗ್ 2 ವರ್ಷ 3 ವರ್ಷದಿಂದ ತಾವು ಸಫರ್ ಆಗ್ತಾ ಇದ್ದೀರಾ. ಸೊ ಇದಕ್ಕೆ ನಾನು ವಿತೌಟ್ ಗೋಯಿಂಗ್ ಟು ಎನಿ ಡಾಕ್ಟರ್, ಯಾವ ಡಾಕ್ಟರ್ ಹತ್ರ ಹೋಗಲ್ದೇನೆ ನಾನು ಮನೆಯಲ್ಲಿ ಇದಕ್ಕೆ ಹೇಗೆ ರೆಡಿ ಮಾಡ್ಬೋದು. ಫಸ್ಟ್ ಫಾರ್ಮಸ್ಟ್ ಏನಂದ್ರೆ, ದಿನ ಒಂದು 45 ನಿಮಿಷ ವಾಕ್ ಮಾಡಿ. ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ಯಾವ ಮನುಷ್ಯ 45 ನಿಮಿಷ ವಾಕ್ ಮಾಡ್ತಾನೆ, ಅದೂ ಎಷ್ಟು, ವಾರಕ್ಕೆ 4 ದಿನ, ಅಂದ್ರೆ ಜಸ್ಟ್ ಒಂದಿನ ಬಿಟ್ಟು ಒಂದಿನ 45 ಮಿನಿಟ್ಸ್ ವಾಕ್ ಮಾಡ್ತಾ ಇದ್ದಾನೆ, ಅವನಿಗೆ ಆಲ್ಮೋಸ್ಟ್ 40% ಟೈಮ್ ಅವನಿಗೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದೇ ಇಲ್ಲ, ಅಥವಾ ಉದ್ರೇಕ ಸಮಸ್ಯೆ ಬರೋದಿಲ್ಲ ಅಂತ. ಸೊ ಫಸ್ಟ್ ಆಫ್ ಆಲ್ 45 ನಿಮಿಷ ವಾಕ್ ಮಾಡಿ, ಅರ್ಧ ವರ್ಕ್ ಆಯ್ತು ಅಲ್ಲೇ. ಎರಡನೇದು, ಇವತ್ ನಾಳೆ ಏನಿದೆ ಅಂದ್ರೆ ಸ್ಲೀಪ್ ಇಸ್ ದ ಬಿಗ್ ಪ್ರಾಬ್ಲಮ್, ಸ್ಪೆಷಲಿ ಯಾರು ಮೆಟ್ರೋ ಸಿಟಿನಲ್ಲಿ ಇರ್ತಾರೆ. ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, 8 ಅವರ್ಸ್ ಮಿನಿಮಮ್ ಮಲಗಲೇಬೇಕು. ಅದರ್ನಲ್ಲಿನೂ ನೈಟ್ ಸ್ಲೀಪ್ ಇಸ್ ದ ಬೆಸ್ಟ್. ತುಂಬಾ ಜನ ಏನ್ ಮಾಡ್ತಾರೆ, ಇವಾಗ ನೈಟ್ ಡ್ಯೂಟಿ ಮಾಡ್ತಾರೆ, ಯಾಕಂದ್ರೆ ಯುರೋಪಿಯನ್ ಟೈಮಿಂಗ್ಸ್ ಪ್ರಕಾರ, ಅಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಟೈಮಿಂಗ್ ಪ್ರಕಾರ ಇಂಡಿಯಾನಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ರಾತ್ರಿ 8:30-9 ಗಂಟೆಗೆ, ಪಾಪ ಬೆಳಗ್ಗೆ 5 ಗಂಟೆ 6 ಗಂಟೆವರೆಗೆ ಜಾಬ್ ಮಾಡ್ತಾರೆ. ಸೊ ಇವಾಗ ಏನಾಗ್ತಾ ಇದೆ, ಇಲ್ಲಿ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಬಾಡಿಗೆ ಪ್ರಾಪರ್ ರೆಸ್ಟ್ ಸಿಕ್ಕಿಲ್ಲ ಅಂದ್ರೆ ಬಾಡಿನಲ್ಲಿ ನ್ಯಾಚುರಲ್ ಟೆಂಡೆನ್ಸಿದಿಂದ ಸ್ವಲ್ಪ ಇನ್ಫ್ಲಮೇಷನ್, ಅಂದ್ರೆ ಬಾಡಿನಲ್ಲಿ ಊತ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮಸ್ಕುಲರ್ ಲೆವೆಲ್ನಲ್ಲಿ ಊತ ಇರ್ಬೋದು, ಅದು ವ್ಯಾಸ್ಕುಲರ್ ಲೆವೆಲ್ನಲ್ಲಿ ಊತ ಇರ್ಬೋದು, ಅಥವಾ ಇದು ನರ್ವ್ ಲೆವೆಲ್ನಲ್ಲಿ ಊತ ಇರ್ಬೋದು. ಇಟ್ ಕುಡ್ ಬಿ ಅ ನರ್ವ್ ಡ್ಯಾಮೇಜಸ್, ಇಟ್ ಕುಡ್ ಬಿ ಜಸ್ಟ್ ಎ ವೆಸ್ಕುಲರ್ ಡ್ಯಾಮೇಜಸ್, ವೆರಿ ಸೇಮ್ ಮಸ್ಕುಲರ್ ಡ್ಯಾಮೇಜಸ್. ಸೊ ಇದರಲ್ಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನಾನು ನನ್ನ ಪ್ರಾಕ್ಟೀಸ್ ನಲ್ಲಿ ಲಾಸ್ಟ್ 4-5 ಇಯರ್ಸ್ ಇಂದ ಏನ್ ಅಬ್ಸರ್ವ್ ಮಾಡ್ತೀನಿ ಜಾಸ್ತಿ, ಸ್ಪೆಷಲಿ ಪೋಸ್ಟ್ ಕೊರೋನಾ ಯಂಗ್ ಹುಡುಗರ್ನಲ್ಲಿ ಇದು ವೆರಿ ಕಾಮನ್ ಆಗಿದೆ. ಅದರಲ್ಲಿ ನೈಟ್ ಡ್ಯೂಟಿ ಯಾರು ಮಾಡ್ತಾರಲ್ಲ ಅದರಲ್ಲಿ ಇದು ವೆರಿ ಕಾಮನ್ ಆಗ್ಬಿಟ್ಟಿದೆ. ಸೊ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಅದೇ ಮಿತ್ರರೇ. ತಾವು ಏನಾದ್ರೂ ಫಾರ್ ಎಕ್ಸಾಂಪಲ್ ನೈಟ್ ಡ್ಯೂಟಿ ಮಾಡಲೇಬೇಕು, ಅದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಏನಂದ್ರೆ ಏನ್ ಮಾಡಿ, ನೀವು ಯಾವಾಗ ಡ್ಯೂಟಿ ದಿನ ಬರ್ತೀರಾ ಸ್ವಲ್ಪ ಲೈಟ್ ಆಗಿ ಏನಾದ್ರೂ ತಿನ್ಬಿಟ್ಟು ಮಲ್ಕೊಳ್ಳಿ. ಆಮೇಲೆ ಮಲ್ಗುವಾಗ ಸ್ವಲ್ಪ ಕಣ್ ಮೇಲೆ ಈ ತರ ಕ್ಲೋಸರ್ ಏನಾದ್ರ ಈ ತರ ಸಿಗುತ್ತೆ ನೋಡಿ, ಕಣ್ ಚೆನ್ನಾಗಿ ಕ್ಲೋಸ್ ಮಾಡಿ ಮಲ್ಕೋಬೇಕು. ಯಾವಾಗ ಡೇ ಟೈಮ್ನಲ್ಲಿ ಮಲಗಿದಾಗ ಸ್ವಲ್ಪ ಈಗ ರೂಮ್ ನಲ್ಲಿ ಲೈಟ್ ಇದೆ ಅಥವಾ ಬೆಳಕಿದೆ ನ್ಯಾಚುರಲ್, ಆ ಲೈಟ್ ದಿಂದ ನಿದ್ದೆ ಕರೆಕ್ಟ್ ಆಗಿ 100% ಹೋಗಲ್ಲ, ಅಥವಾ ಏನ್ ಡೀಪ್ ಸ್ಲೀಪ್ ನಲ್ಲಿ ನೀವೇನು ಹೋಗ್ಬೇಕು ಅದು ಹೋಗಲ್ಲ. ಸೊ ಮೈಂಡ್ಗೆ ಒಂದು ಒಳ್ಳೆ ರೀತಿ 5 ದಿನ 6 ಹೆಲ್ದಿ ಸ್ಲೀಪ್ ಸೈಕಲ್ ಆಗಬೇಕು. ಅವಾಗ ಏನಾಗುತ್ತೆ, ಸ್ಲೀಪ್ ನಾವು ಯಾವಾಗ ಮಾಡಿಕ ಬಾಡಿನ ರೆಡಿ ಮಾಡುತ್ತೆ. ಬಾಡಿನಲ್ಲಿನೇ ಒಂದು ಇಮ್ಯೂನ್ ಸಿಸ್ಟಮ್ ಇದೆ, ನ್ಯಾಚುರಲ್ ಆಗಿ ಬಾಡಿ ಸ್ವಂತಕ್ಕಾಗಿ ರೆಡಿ ಮಾಡ್ತಾ ಇರುತ್ತೆ. ಹೇಗೆ ನಾವು ಕಂಪ್ಯೂಟರ್ನಲ್ಲಿ ಆಂಟಿ ವೈರಸ್ ಹಾಕ್ತಿವಿ, ಯಾಕೆ ಹಾಕ್ತಿವಿ ಅಂದ್ರೆ ಯಾವುದೋ ಒಂದು ಬೇರೆ ಡೇಟಾ ಕೇಬಲ್ದಿಂದನೋ ಬೇರೆ ಯಾವುದೋ ಡಿವೈಸ್ ನಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದ್ರೆ ಆ ವೈರಸ್ ಸಿಸ್ಟಮ್ನಲ್ಲಿ ಬರಬಾರ್ದಂತ ಒಂದು ಆಂಟಿ ವೈರಸ್ ಇರುತ್ತೆ. ವೆರಿ ಸೇಮ್ ಟೈಮ್ ಬಾಡಿನಲ್ಲಿ ಆ ಥರನೇ ನಮ್ದು ಒಂದು ಇಮ್ಯುನಿಟಿ ಇರುತ್ತೆ, ರೋಗ ಪ್ರತಿಕಾರಕ ಶಕ್ತಿ ಅಂತ ಹೇಳ್ತೀವಿ. ಸೊ ಇದು ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಯಾವಾಗ ನಾವು ಪ್ರಾಪರ್ ರೆಸ್ಟ್ ಮಾಡಿರ್ತೀವಿ, ಪ್ರಾಪರ್ ನಿದ್ದೆ ಮಾಡಿದಿರ್ತೀವಿ. ಸೊ ನೀವು ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ
ಇಲ್ಲಿ ಕೂಡ ನಿಮಗೆ ಸೆಕ್ಸ್ನಲ್ಲಿ ಸಮಸ್ಯೆ ಆಗಲ್ಲ. ಮೂರನೇ ತಾವು ಏನು ಮಾಡಿ ಅಂದರೆ, ಸ್ವಲ್ಪ ಫುಡ್ ಹೇಳ್ತೀನಿ, ನಿಮ್ಮ ರೆಗ್ಯುಲರ್ ಫುಡ್ನಲ್ಲಿ ಆ್ಯಡ್ ಮಾಡಿ. ಏನಂದ್ರೆ ಒಂದು ನುಗ್ಗೆಕಾಯಿ, ಅಫ್ರೋಡಿಯಸಿಕ್ ಪ್ರಾಪರ್ಟಿ ಇದರಲ್ಲಿ. ಅಂದರೆ ಅಫ್ರೋಡಿಯಸಿಕ್ ಅಂದರೆ ಸೆಕ್ಸ್ನಲ್ಲಿ ಉತ್ತೇಜನ ಬರಬೇಕಂತ. ನುಗ್ಗೆಕಾಯಿ ಸೊಪ್ಪು ತಿನ್ಬೋದು, ಅಥವಾ ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಅಂದರೆ ಪಲ್ಯ ಏನಿರುತ್ತಲ್ಲ ಸಾಂಬಾರಿನಲ್ಲಿ ಹಾಕ್ಬಿಟ್ಟು ಅದು ತಿನ್ಬೋದು. ಒಂದು. ಎರಡನೇದು ಏನಂದರೆ ಸ್ವಲ್ಪ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿ ನ್ಯಾಚುರಲಿಗೆ ಫೋಲಿಕ್ ಆ್ಯಸಿಡ್ಸು, ಫ್ಲಾವೆನಾಯ್ಡ್ಸ್ ಇರುತ್ತೆ. ಅಥವಾ ಎಲ್ಲ ಗ್ರೀನ್ ವೆಜಿಟೇಬಲ್ಸ್ ಅಂತ ತೊಳ್ಕೊಳ್ಳಿ. ಅದು ಚೆನ್ನಾಗಿ ಊಟನಲ್ಲಿ ಆ್ಯಡ್ ಮಾಡಿ, ನರ್ವ್ ರಿಕರಿಗೆ ಹೆಲ್ಪ್ ಮಾಡುತ್ತೆ. ಮೂರನೇದು ಏನು ಮಾಡಿ ಅಂದರೆ, ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ನೀರಿನಲ್ಲಿ 4 ಬಾದಾಮಿನೋ 2 ಅಂಜೂರು ನೆನೆ ಹಾಕಿ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಇದು ಸ್ಲೋಲಿ ಜೇಬ್ನಲ್ಲಿ ಇಟ್ಕೊಳ್ಳಿ, ಅಥವಾ ತಿನ್ಬಿಟ್ಟು ನೀವು ವಾಕಿಂಗ್ ಹೋಗ್ಬಿಟ್ಟು. ಬಟ್ ಸ್ಲೋಲಿ ತಿನ್ನಬೇಕು. ಮತ್ತು ಬಾದಾಮಿ ಡೈರೆಕ್ಟ್ ಹಾಗೆ ತಿನ್ನಬಾರ್ದು, ಯಾಕಂದರೆ ಇಟ್ ಈಸ್ ಎ ಕಾಂಪ್ಲೆಕ್ಸ್. ಇದು ಹಾಗೆ ಜೀರ್ಣ ಆಗಲ್ಲ. ಇಡೀ ನೈಟ್ ಚೆನ್ನಾಗಿ ನೆಂದಿದ್ದಾದ್ಮೇಲೆ ಇದು ಫೈಬರ್ಸ್ ಬ್ರೇಕ್ ಡೌನ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಅಬ್ಸಾರ್ಪ್ಷನ್ ಆಫ್ ಏನಿದಿಲ್ಲ ಪ್ರೋಟೀನ್ಸು, ಅಮೈನೋ ಆ್ಯಸಿಡ್ಸು ಚೆನ್ನಾಗಿರುತ್ತೆ. ಜೊತೆಗೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಉದ್ದಿನ ಬೇಳೆ ಸೆಕ್ಸ್ಗಾಗಿ ತುಂಬ ಚೆನ್ನಾಗಿದೆ, ಅದು ವಾರಕ್ಕೆ 1 ಸತಿನೋ 2 ಸತಿನೋ ಪ್ರಯೋಗ ಮಾಡಿ. ಕಡಲೆ ಐಟಮ್ ಸೆಕ್ಸ್ಗಾಗಿ ತುಂಬ ಚೆನ್ನಾಗಿದೆ, ಅದನ್ನು ವಾರಕ್ಕೆ 1 ಸತಿನೋ 2 ಸತಿನೋ ಯೂಸ್ ಮಾಡಿ. ಜೊತೆಗೆ ತಾವು ಏನು ಮಾಡಬೇಕಂದ್ರೆ, ಮೇನ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಇಫ್ ಯು ಆರ್ ನಾನ್ ವೆಜಿಟೇರಿಯನ್ ಇದ್ದೀರಾ, ವೀಕ್ಲಿ ಒನ್ಸ್ ಏನು ಮಾಡಿ, ಮಾಂಸರಸ, ಅದು ಕೋಳಿ ರಸ ಇರ್ಬೋದು, ಅಥವಾ ಇದು ಮಟನ್ದು ಸೂಪ್ ಇರ್ಬೋದು, ಮಾಂಸರಸ ತೊಗೊಳ್ಳಿ, ಸೆಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಯಾರು ನಾನ್ ವೆಜಿಟೇರಿಯನ್ ಇದ್ದಾರೆ ಅವ್ರ ಬಗ್ಗೆ ಬಾಯ್ಲ್ಡ್ ಎಗ್ ತೊಗೊಳ್ಳಿ, ಅದೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಒಂದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇರುತ್ತೆ. ಇನ್ ಕೇಸ್ ತಾವು ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಫಾಲೋ ಮಾಡ್ತಾ ಇದ್ದರೆ, ನಾನು ಎಗ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದೆ. ಯಾಕಂದರೆ ಅದರಲ್ಲಿ ಅಷ್ಟು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆ. ಅದರ ಜೊತೆಗೆ ತಾವು ಏನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಸರ್ ನಾನು ವೆಜಿಟೇರಿಯನ್ ಇದ್ದೀನಿ, ನೀವು ನಾನ್ ವೆಜ್ ಬಗ್ಗೆ ಹೇಳ್ತಾರೆ, ನಾನು ವೆಜ್ನಲ್ಲಿ ಏನು ತಿನ್ನಲಿ? ವೆಜ್ನಲ್ಲಿನೂ ಸಾಕಷ್ಟಿದೆ ಸೆಕ್ಸ್ ಪವರ್ನ ಜಾಸ್ತಿ ಮಾಡೋಕ್ಕೆ. ಏನು ಮಾಡಬೇಕಂದ್ರೆ, ತಾವು 1 ಗ್ಲಾಸ್ ಡೈಲಿ ಹಾಲು, ಅದರಲ್ಲಿ 1 ಚಮಚ ರಾತ್ರಿ ನಾಟಿ ಹಸು ತುಪ್ಪ ಹಾಕಿಬಿಟ್ಟು ಅದು ಕುಡೀರಿ. ದಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ಗುಡ್ ಸೆಕ್ಸುವಲ್ ಪವರ್ ಪೊಟೆನ್ಸಿ ಜಾಸ್ತಿ ಮಾಡೋಕ್ಕೆ. ಇದು ಜಸ್ಟ್ ಹೋಮ್ ಮೇಡ್ ಫುಡ್ ಆಯಿತು. ಇವಾಗ ಸರ್ಟನ್ ಆಯುರ್ವೇದಿಕ್ ಡ್ರಗ್ಸ್ ಹೇಳ್ತೀನಿ, ಎಲ್ಲ ಕಡೆ ಈಸಿಲಿ ಅವೈಲೇಬಲ್ ಡ್ರಗ್ಸು. ಮತ್ತು ಇದು ಯಾರು ಬೇಕಾದರೂ ತೊಗೋಬೋದು. ಸರ್ ನನಗೆ ಶುಗರ್ ಇದೆಯಾ, ನಾನು ತೊಗೋಬೋದು, 100% ತೊಗೊಳ್ಳಿ. ಸರ್ ನನಗೆ ಈ ಪ್ರಾಬ್ಲಮ್ ಇದೆಯಾ, ಹಾರ್ಟ್ ಪ್ರಾಬ್ಲಮ್ನ ತೊಗೋಬೋದು, ತೊಗೊಳ್ಳಿ, ಆರಾಮಾಗಿ ತೊಗೊಳ್ಳಿ. ಅದರಲ್ಲಿ ಮೆನ್ 15 ವರ್ಷ ಹಿಡ್ಕೊಂಡು 100 ವರ್ಷವರೆಗೆ ಯಾರು ಬೇಕಾದರೂ ತೊಗೋಬೋದು. ಏನೇ ಹೆಲ್ತ್ ಇಶ್ಯೂ ಇದ್ದರೂ ತೊಗೋಬೋದು. ಏನಂದರೆ ಅಶ್ವಗಂಧ ತೊಗೋಬೇಕಂದ್ರೆ ಹೇಗೆ, ಇದು ಏನಿರುತ್ತಲ್ಲ ಒಂದು ಆಲ್ಕಲಾಯ್ಡ್ ಅಥವಾ ಯಾವುದೋ ಒಂದು ಹರ್ಬ್ ಬೇರ್, ಇದಕ್ಕೆ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ಹಾಲಿನಲ್ಲಿ 1 ಚಮಚ ಮಿಕ್ಸ್ ಮಾಡಿಬಿಟ್ಟು ತೊಗೋಬೇಕು. ಸರ್ ನನಗೆ ಹಾಲು ಸೂಟ್ ಆಗಲ್ಲ, ಸೆಕೆಂಡ್ ಆಪ್ಷನ್ ಏನು, ಜೇನುತುಪ್ಪನಲ್ಲಿ ಮಿಕ್ಸ್ ಮಾಡಿ ತೊಗೊಳ್ಳಿ. ನನಗೆ ಜೇನುತುಪ್ಪನೂ ಆಗಲ್ಲ, ತುಪ್ಪನಲ್ಲಿ ತೊಗೊಳ್ಳಿ. ಯಾಕಂದರೆ ಇದು ಸ್ವಲ್ಪ ಫ್ಯಾಟ್ ಸಾಲ್ಯುಬಲ್ ಇದ್ದಿದ್ದ ಕಡೆಯಿಂದ ಸ್ವಲ್ಪ ಫ್ಯಾಟ್ ಜೊತೆಗೆ ತೊಗೊಂಡ್ರೆ ಒಳ್ಳೆಯದು. ಅಶ್ವಗಂಧ ಆಯಿತಾ, 1 ಚಮಚ. ಅಂದರೆ 1 ಚಮಚನಲ್ಲಿ ಏನು ಕನ್ಫ್ಯೂಷನ್, ದೊಡ್ಡ ಚಮಚನೋ ಚಿಕ್ಕ ಚಮಚನೋ? ಚಿಕ್ಕ ಚಮಚ. ನೀವೇನು ಇದರಿಂದ ಟಿಫಿನ್ ಮಾಡ್ತಿರಲ್ಲ ಆ ಸ್ಪೂನ್ದಿಂದನೇ 1 ಗ್ಲಾಸ್ ಹಾಲು. ಅದು ಹಾಲು ಹೇಗಿದ್ದಿರ್ಬೇಕು, ತಣ್ಣೀರಬೇಕು ಅಥವಾ ಬಿಸಿ ಇರಬೇಕು? ಲೈಟಾಗಿ ಬಿಸಿ ಇರಬೇಕು. ಸರ್ ಊಟ ಆದಮೇಲೆ ಎಷ್ಟು ಟೈಮ್ ಬಿಟ್ಟಾದ್ಮೇಲೆ ತೊಗೋಬೇಕು? ಊಟ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತೊಗೋಬೇಕು. ಹೋಪ್ಫುಲಿ ನಾನು ಆನ್ಸರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತೀನಿ. ಎರಡನೇದು ಏನಂದ್ರೆ ಶೀಲಾಜಿತ್. ಸ್ಪೆಷಲಿ ನಾರ್ತ್ನಲ್ಲಿ ಯಾರಿರ್ತಾರೆ, ನಾರ್ತ್ ಇಂಡಿಯಾನಲ್ಲಿ ಯಾರಿರ್ತಾರೆ, ಅಥವಾ ಹನಿಮೂನ್ ಯಾರಾದ್ರೂ ತಾವು ಶಿಮ್ಲಾ, ಮನಾಲಿ, ಡೆಲ್ಲಿ ಏನಾದರೂ ಹೋಗಿದ್ದಿರ್ತಾರ, ಕಾಶ್ಮೀರ್ ಏನಾದರೂ ಹೋಗಿದ್ದಿರ್ತಾರ ಅಂದರೆ ಅಲ್ಲಿ ತುಂಬಾ ಜನ ಏನು ಮಾಡ್ತಾರೆ, ಶಿಲಾಜಿತ್ ಅಂತ ಸೇಲ್ ಮಾಡ್ತಾ ಹೋಗ್ತಾರೆ. ಒಂದೊಂದ್ಸತಿ ಏನಪ್ಪ ಇದು ಶಿಲಾಜಿತ್ ಅಂದ್ರೆ ಏನು? ಶಿಲಾಜಿತ್ ಅಂದ್ರೆ ನಮ್ಮ ಹಿಮಾಲಯ ಏನಿರುತ್ತೆ ನೋಡಿ, ಹಿಮಾಲಯ ಬೆಟ್ಟದ ಮೇಲೆ ಏನಾಗುತ್ತೆ, ಇದು ಎಷ್ಟೋ ವರ್ಷದಿಂದ ಏನಾಗುತ್ತೆ, ಅಲ್ಲಿ ಖನಿಜ ಅಂತ ಒಂದು ಅಂಶ ಇಡೀ ಪರ್ವತದಿಂದ ಬೆವ್ರ ತರಾನೇ ಅದು ಸೋರ್ತಾ ಬಂದ್ಬಿಟ್ಟು ಕೆಳಗಡೆ ಬಂದು ಒಂದು ಸ್ಟಿಕ್ ತರ ಆಗಿತ್ತು, ಗಮ್ ತರ ಇದು ಇರುತ್ತೆ, ಪೇಸ್ಟ್ ತರ ಇರುತ್ತೆ. ಇದರ ಕ್ವಾಂಟಿಟಿ ಹೇಗೆ ತಗೋಬೇಕಂದ್ರೆ 90% ಮಾರ್ಕೆಟ್ನಲ್ಲಿ ಸಿಗುವ ಶಿಲಾಜಿತ್ ಪ್ಯೂರ್ ಇರಲ್ಲ, ಮಿಕ್ಸ್ಡ್ ಇರುತ್ತೆ. ತಮಗೆ ಯಾರಾದ್ರೂ ಒಳ್ಳೆಯ ಆಯುರ್ವೇದಿಕ್ ಶಾಪ್ದವ್ರ ಪರಿಚಯವಿದ್ದಾರೆ, ಅಥವಾ ಯಾರಾದ್ರೂ ಒಳ್ಳೆ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡೋರು ವೈದ್ಯರು ಇದ್ದಾರಂದ್ರೆ ಅವ್ರಿಗೆ ಸಂಪರ್ಕಿಸಿ ಅವ್ರ ಹತ್ರ ನೀವೇನ್ ಮಾಡಿ ಶಿಲಾಜಿತ್ ತಗೊಳ್ಳಿ. ಅದು ಈ ಬೀಜ ಹೇಗೆ ಪ್ರಯೋಗ ಮಾಡ್ಬೇಕಂದ್ರೆ 1 ಗ್ಲಾಸ್ ಉಗುರ್ಬೆಚ್ಚ ಹಾಲು ತಗೊಳ್ಳಿ ರಾತ್ರಿ ಮಲಗಬೇಕಂದ್ರೆ. ಅದರಲ್ಲಿ ಎಷ್ಟು ಕ್ವಾಂಟಿಟಿ ತಗೋಬೇಕಂದ್ರೆ ನಮ್ದೊಂದು ಕಡಲೆ ಬೀಜ ಎಷ್ಟು ಇರುತ್ತಲ್ಲ ಅಷ್ಟು ಮಿಕ್ಸ್ ಮಾಡ್ಬೇಕು, ಪೇಸ್ಟ್ ತರ ಇರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ಅದು ದಿನಾ ರಾತ್ರಿ ತಗೊಳ್ಳಿ. ಸೆಕ್ಸ್ಗೆ ಇಷ್ಟು ಒಳ್ಳೇದಿರುತ್ತೆ. ನೀವು 1-2 ಸತಿನೂ ಒಂದು ನೈಟ್ನಲ್ಲಿ ಸೆಕ್ಸ್ ಮಾಡಿದ್ರೆ ಸುಸ್ತು ಫೀಲ್ ಆಗಲ್ಲ. ಅಶ್ವಗಂಧ ಮುಗೀತಾ, ಶಿಲಾಜಿತ್ ಮುಗೀತಾ,
ಮತ್ತೊಂದು ಔಷಧಿ ಹೇಳ್ತೀನಿ. ಅದು ಏನಂದ್ರೆ ಸಫೇದ್ ಮುಸ್ಲಿ. ಸಫೇದ್ ಮುಸ್ಲಿ ಅಥವಾ ವೈಟ್ ಮುಸ್ಲಿ ಅಂತ ಹೇಳ್ತೀವಿ ನಾವು. ಅದು ಏನಿದೆ ಅಂದ್ರೆ ಅದನ್ನು ಒಂದು ನ್ಯಾಚುರಲ್ ಆಗಿ ಒಂದು ಅಫ್ರೋಡಿಯಾಸಿಕ್ ಪ್ರಾಪರ್ಟಿ ಇದರಲ್ಲಿ. ಇದನ್ನು ನೀವು ಏನ್ ಮಾಡಬೇಕು, ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಕ್ವಾಂಟಿಟಿ ಏನ್ ಹೇಳ್ತೀನಿ, 1 ಗ್ಲಾಸ್ ಉಗುರ್ಬೇಕ್ ಹಾಲಿನಲ್ಲಿ ಒಂದು ಅರ್ಧ ಚಮಚ ಮಿಕ್ಸ್ ಮಾಡಿ, ಜಾಸ್ತಿ ಬೇಡ, ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಹೀಟ್ ಅರ್ಧ ಚಮಚ ಯೂಸ್ ಮಾಡಿ. ಅದರ ಜೊತೆಗೆ ಕಿಚನ್ ನಲ್ಲಿ ನಾನು ಮತ್ತೆ ಏನೇನು ಯೂಸ್ ಮಾಡ್ಬೋದು ಅಂದ್ರೆ, ಈರುಳ್ಳಿ ರೆಗ್ಯುಲರ್ ಜಾಸ್ತಿ ಯೂಸ್ ಮಾಡಿ, ಬೆಳ್ಳುಳ್ಳಿ ಸ್ವಲ್ಪ ಯೂಸ್ ಮಾಡಿ, ಅವಾಗ ಅವಾಗ ಸ್ವಲ್ಪ ಲವಂಗ ಅವಾಗ ಅವಾಗ ನೀವು ಊಟನಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಪಲಾವ್ ಮಾಡ್ತಾ ಇದ್ದೀರಾ ಅಥವಾ ಬಿರಿಯಾನಿ ಮಾಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಪ್ರಯೋಗ ಮಾಡಿ. ಜೊತೆಗೆ ಏನಂದ್ರೆ ಏಲಕ್ಕಿ ಏನ್ ಮಾಡ್ಬೇಕು, 15 ದಿವಸಕ್ಕೆ ಒಂದ್ಸತಿ ಅಥವಾ ಫಾರ್ ಎಕ್ಸಾಂಪಲ್ ಚಳಿಗಾಲದಲ್ಲಿ ವಾರಕ್ಕೆ ಒಂದ್ಸತಿ ಏನ್ ಮಾಡಿ, ಒಂದು 2 ಏಲಕ್ಕಿ ತಗೊಳ್ಳಿ, ಅದಕ್ಕೆ ಚೆನ್ನಾಗಿ ಕುಟ್ಟಿಸ್ಬಿಟ್ಟು ಏನ್ ಮಾಡಿ, ಅದ್ರದ್ದು ಪೌಡರು 1 ಗ್ಲಾಸ್ ಹಾಲಿನಲ್ಲಿ ಚೆನ್ನಾಗಿ ಕುದಿಸಿ. ಅದು 1 ಗ್ಲಾಸ್ ಏನಿದೆಯಲ್ಲ ಹಾಲು ಅರ್ಧ ಗ್ಲಾಸ್ ಆಗ್ಬೇಕು. ಅವಾಗ ಅದು ಹಾಲು ಸ್ಲೋಲಿ ಸ್ವಲ್ಪ ಕುಡೀರಿ. ಎಷ್ಟು ಒಳ್ಳೆ ಪವರ್ ಬರುತ್ತೆ ಅಂದ್ರೆ ನೀವೇ ಸರ್ಪ್ರೈಸ್ ಆಗ್ತಾರೆ, ಏನಪ್ಪ ಏನಾಯ್ತು ಅಂತ. ಈ ವೈಗ್ರಾಕ್ಕಿಂತನೂ ಡೇಂಜರ್ ಪವರ್ ಅದು, ಆ ಲೆವೆಲ್ಗೆ ಅದು ಇರುತ್ತೆ. ಜೊತೆಗೆ ತಾವು ಏನ್ ಮಾಡ್ಬೇಕಂದ್ರೆ, ಯಾವಾಗ ತಮಗೆ ತಿಂಗಳಿಗೆ ಒಂದ್ಸತಿನೋ 15 ದಿವಸಕ್ಕೆ ಒಂದ್ಸತಿನೋ ಆಯುರ್ವೇದಿಕ್ ಅಂಗಡಿನಲ್ಲಿ ಮಹಾನಾರಾಯಣ ತೈಲ ಅಥವಾ ಕ್ಷೀರಬಲ ತೈಲ ಅಂತ ಸಿಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಒಂದು ಚಿಕ್ಕ ಬಟ್ಟಲ್ನಲ್ಲಿ ತಗೊಂಡ್ಬಿಟ್ಟು ಒಂದು 5-10 ಸ್ಪೂನು ಸ್ವಲ್ಪ ಬಿಸಿ ಮಾಡಿ ಲೈಟ್ ಆಗಿ, ಇಡೀ ಮೈ ತುಂಬ ಅದು ಆಯಿಲ್ ಅಪ್ಲೈ ಮಾಡಿ. ಅಥವಾ ಮನೆಯಲ್ಲಿ ವೈಫ್ ಇದ್ರೆ ವೈಫ್ ಅಥವಾ ತಾಯಿ ಇದ್ರೆ ತಾಯಿಗೆ ಹಚ್ಚಕ್ಕೆ ಹೇಳಿ, ಅಮ್ಮ ಇದು ಸ್ವಲ್ಪ ಎಣ್ಣೆ ಹಚ್ಕೊ ಇಡೀ ಮೈ ತುಂಬ ಅಂತ. ಆಮೇಲೆ ಒಂದು 5 ನಿಮಿಷನೋ 10 ನಿಮಿಷ ಬಿಸಿಲಿಗೆ ಕೂತ್ಕೊಳ್ಳಿ. ಆಮೇಲೆ ಬಿಸಿ ನೀರಿನಿಂದ ಸ್ನಾನ ಮಾಡಿ. ಇದು ಆಯುರ್ವೇದನಲ್ಲಿ ಅಭ್ಯಂಗ ಅಂತ ಹೇಳ್ತಾರೆ. ಅಭ್ಯಂಗ ಯಾಕೆ ಮಾಡ್ಬೇಕಂದ್ರೆ, ಬಾಡಿನಲ್ಲಿ ವಾತ ಜಾಸ್ತಿ ಆಗುತ್ತೆ. ನಾವು ಇವಾಗ ಟ್ರಾವೆಲಿಂಗ್ ಮಾಡ್ತೀವಿ ಅಥವಾ ಒಂದ್ ಜಾಗದಿಂದ ಬೇರೆ ಕಡೆ ಹೋಗಿರ್ತೀವಿ ಅಥವಾ ಅತಿ ಸೆಕ್ಸ್ ಮಾಡಿದ್ರೂ ವಾತ ಜಾಸ್ತಿ ಆಗುತ್ತೆ. ಈ ವಾತಾನ ಕಂಟ್ರೋಲ್ ಮಾಡ್ಬೇಕಂದ್ರೆ ಅಭ್ಯಂಗ ಬೆಸ್ಟ್ ಅಂತ ಹೇಳಿದ್ದಾರೆ. ಇಡೀ ಬಾಡಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಬೇಕು. ಮುಂಚೆ ಏನು ಮಾಡ್ತಿದ್ದಂದ್ರೆ, ಹಳೆಗಾಲದಲ್ಲಿ ಇದು ಸ್ಪೆಷಲಿ ಕಾಮಸೂತ್ರನಲ್ಲಿ ಏನು ಹೇಳಿದಾರೆ ಅಂದ್ರೆ, ಪ್ರತಿ ಒಂದ್ಸತಿ ನೀವು ಸಂಭೋಗ ಮಾಡ್ತೀರ ನೋಡಿ, ಅಭ್ಯಂಗ ಸ್ನಾನ ಮಾಡಬೇಕು. ಎವ್ರಿ ಟೈಮ್ ನೀವು ಸಂಭೋಗ ಮಾಡ್ತೀರ ಅಂದ್ರೆ ಅಭ್ಯಂಗ ಸ್ನಾನ ಅಂದ್ರೆ ಮೈ ತುಂಬಾ ಎಣ್ಣೆ ಹಾಕೋಬೇಕು, ವಾತಾಹಾರ, ಆಮೇಲೆ ಬಿಸಿನೀರಿನಿಂದ ಸ್ನಾನ ಮಾಡಬೇಕು. ಅವಾಗ ಏನಾಗುತ್ತೆ, ಬಾಡಿನಲ್ಲಿ ಸೆಕ್ಸ್ ಆದ್ಮೇಲೆ ಏನು ವಾತ ಜಾಸ್ತಿ ಆಗಿದಿರುತ್ತಲ್ಲ ಅದು ಕಂಟ್ರೋಲ್ ಆಗಿದಿರುತ್ತೆ. ನಾನು ನನ್ನ ಎಲ್ಲಾ ಕ್ಲೈಂಟ್ಸ್ಗೆ ಇರೆಸ್ಪೆಕ್ಟಿವ್ ಆಫ್ ಏಜ್ ಗ್ರೂಪ್ ಪ್ರತಿಯೊಬ್ಬರಿಗೆ ಏನು ಹೇಳ್ತೀನಿ ಸರ್, 2-3 ಪ್ರಿನ್ಸಿಪಲ್ ತಾವು ಫಾಲೋ ಮಾಡಿ. ಅನ್ನೆಸೆಸರಿ ಸ್ಟ್ರೆಸ್ ಮಾಡ್ಕೋಬೇಡಿ. ಒಂದು, ಸ್ಟ್ರೆಸ್ ದಿಂದಾನೇ ಸೆಕ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಅನ್ನೆಸೆಸರಿ ಏನಿದೆ, ನೈಟ್ ತುಂಬಾನೇ ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ರೆ ಲೇಟ್ ನೈಟ್ ಇರಿ, ಇಲ್ಲ ಅಂದ್ರೆ ಎಷ್ಟು ಬೇಗ ಐತೆ ಅಷ್ಟು ಬೇಗ ಮಲ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಆಗಿ ಮೋಷನ್ ಆಗ್ತಾ ಇದೆ ಇಲ್ಲ ನೋಡ್ಕೊಳ್ಳಿ. ತುಂಬಾ ಜನರಿಗೆ ಇವತ್ತು ನಾಳೆ ಸಿಟಿನಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ. ಆಯುರ್ವೇದನಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಮಲಸ್ಯ ರೋಗ ಮೂಲ ಅಂತ. ನಾವು ಕರೆಕ್ಟ್ ಆಗಿ ಮೋಷನ್ ಪಾಸ್ ಮಾಡ್ತಾ ಇಲ್ಲ ಅಂದ್ರೆ ಎಷ್ಟೋ ಕಾಯಿಲೆ ನಮಗೆ ಅಲ್ಲೇ ಬರುತ್ತೆ ಅಂತ. ಸೊ ಅದರ್ನಲ್ಲಿ ಈ 2 ಏರಿಯಾ, ಮೋಷನ್ ಏರಿಯಾನು ನಮ್ ಲಿಂಗ ಎರಡೂ ಒಂದೇ ವಾಯು ಕಂಟ್ರೋಲ್ ಮಾಡುತ್ತೆ, ಅದಕ್ಕೆ ಅಪಾನ ವಾಯು ಅಂತ. ಸೊ ಮೋಷನ್ ಕ್ಲೀನ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಅಪಾನ ವಾಯು ದೃಷ್ಟಿಯಾಗ್ಬಿಟ್ಟು ಏನಾಗುತ್ತೆ, ಸ್ಲೋಲಿ ನಿಮ್ ಸೆಕ್ಸ್ ಹಾಳಾಗುತ್ತೆ. ಮತ್ತೆ ಎಷ್ಟೋ ಸತಿ ನಾನು ಏನ್ ಹೇಳ್ತೀನಿ, ಪೈಲ್ಸ್ ಪ್ರಾಬ್ಲಮ್ ಇದೆ, ಪೈಲ್ಸ್ಗೆ ಸರ್ಜರಿ ಮಾಡ್ಕೊಂಡಿದ್ದೀರಾ, ಪೈಲ್ ಸರ್ಜರಿ ಮಾಡುವಾಗ ಸ್ಪಿಂಕ್ಟರ್ ಕಟ್ ಏನಾದ್ರೂ ಮಾಡಿದಿರ್ತಾರೆ, 2 ವರ್ಷ ಆಗಲಿ 3 ವರ್ಷ ಆಗಲಿ ಪೈಲ್ಸ್ ಪ್ರಾಬ್ಲಮ್ ಇದ್ದವರಿಗೆ ಸೆಕ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಸ್ಪೆಷಲಿ ಉದ್ರೇಕ ಸಮಸ್ಯೆ. ಟ್ರೈ ಮಾಡಿ ಪೈಲ್ಸ್ ಪ್ರಾಬ್ಲಮ್ ಆದಷ್ಟು ಮೆಡಿಸಿನ್ ನಲ್ಲಿ ರೆಡಿ ಮಾಡಕ್ಕೆ. ತುಂಬಾನೇ ಅನಿವಾರ್ಯ ಇದ್ರೆ ಅಂದ್ರೆ ಒಂದು ಒಳ್ಳೆ ಎಕ್ಸ್ಪರ್ಟ್ ಹತ್ರ ಹೋಗ್ಬಿಟ್ಟು ಎಷ್ಟು ಕಡಿಮೆ ಡ್ಯಾಮೇಜ್ ಆಗುತ್ತೆ ಆ ಏರಿಯಾನಲ್ಲಿ ಅಷ್ಟು ಕಡಿಮೆ ಡ್ಯಾಮೇಜ್ ನಲ್ಲಿ ಮಾಡ್ಕೋಬೇಕು. ಯಾಕಂದ್ರೆ ಈ ಸ್ಪಿಂಕ್ಟರ್ ಇರುತ್ತೆ, 2 ಇರುತ್ತೆ, ರಿಂಗ್ ಸ್ಪಿಂಕ್ಟರ್ ಮೋಷನ್ ಏರಿಯಾನಲ್ಲಿ. ಆ ಸ್ಪಿಂಕ್ಟರ್ ಸ್ಪೆಷಲಿ ಇಂಟರ್ನಲ್ ಸ್ಪಿಂಕ್ಟರ್ ಡ್ಯಾಮೇಜ್ ಆಗಿದ್ರೆ ಆ ನರ್ವ್ಸ್ ಪೆನಿಸ್ಗೆ ಸಪ್ಲೈ ಆಗೋ ನೋವು 2 ಸೇಮ್ ಇರುತ್ತೆ. ಸೊ ಒಂದ್ಸತಿ ಇಲ್ಲಿ ಕಟ್ ಆಗ್ತಾ ಇದೆ ಅಂದ್ರೆ ಅದರ ಎಫೆಕ್ಟ್ ಬರ್ತಾ ಇಲ್ಲಿ ಕೂಡ ಬಂದೇ ಬರುತ್ತೆ. ಇದು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಮೋಷನ್ ಹೇಗಾಗ್ತಾ ಇದೆ, ಕಾನ್ಸ್ಟಿಪೇಷನ್ ಹೇಗಿದೆ ನೋಡಿ. ಕಾನ್ಸ್ಟಿಪೇಷನ್ ಏನಾದರೂ ಆಗ್ತಿದೆ ಅಂದರೆ ಸ್ವಲ್ಪ ಕಾನ್ಸ್ಟಿಪೇಷನ್ ರಿಲೀವ್ ಮಾಡೋಕ್ಕೆ ಏನೇನು ಮಾಡಬೇಕಂದ್ರೆ, ಫುಡ್ನಲ್ಲಿ ಸ್ವಲ್ಪ ಫೈಬರ್ ಜಾಸ್ತಿ ತಗೋಬೇಕು. ಫಾರ್ ಎಕ್ಸಾಂಪಲ್ ಸೌತೆಕಾಯಿನೋ, ಮೂಲಂಗಿ, ಕ್ಯಾರೆಟು, ಬಾಳೆಹಣ್ಣು ಈ ಥರ. ಅಥವಾ ಸ್ವಲ್ಪ ಜಾಸ್ತಿನಿದೆ ಅಂದರೆ ವಾರಕ್ಕೆ ಒಂದ್ಸತಿ ಏನು ಮಾಡಬೇಕು, 1 ಗ್ಲಾಸ್ ಹಾಲು ತಗೊಳ್ಳಿ. ಅದರಲ್ಲಿ ಏನು ಮಾಡಬೇಕು, 4 ಕ್ಯಾಸ್ಟರ್ ಸೀಡ್ಸ್, ಹರಡೆ ಎಣ್ಣೆ
ಏನ್ ನಾವು ಮಾಡ್ತೀವಿ ನೋಡಿ, ಅರಳೇದ ಬೀಜ ಅಥವಾ ಉತ್ತರ ಕರ್ನಾಟಕದವ್ರು ಏನಂತಾರೆ ಅದಕ್ಕೆ ಕ್ಯಾಸ್ಟರ್ಗೆ, ನಮ್ಮ ಉತ್ತರ ಕರ್ನಾಟಕ ಔಡಲ್ ಬೀಜ. ಔಡಲ್ ಬೀಜ ಏನ್ ಮಾಡಬೇಕು, ಮೇಲಿನ ಬ್ಲ್ಯಾಕ್ ಕವರ್ ಇದೆಯಲ್ಲ ಅದು ತೆಗ್ದ್ಬಿಟ್ಟು ಏನ್ ಮಾಡಬೇಕು, ಅದಕ್ಕೊಂದು ಕುಟ್ಟಿಸಿ 4 ಬೀಜನ ಹಾಲಿನಲ್ಲಿ ಹಾಕಿ, ಹಾಲ್ಗೆ ಚೆನ್ನಾಗಿ ಕುದಿಸಿ, ವಾರಕ್ಕೊಂದ್ಸತಿ ಅದು ಹಾಲು ಕುಡೀರಿ. ಅವಾಗ ಏನಾಗುತ್ತೆ, ನಿಮ್ದು ಕೋಷ್ಠ ಶುದ್ಧಿ ಆಗುತ್ತೆ. ನಾವು ಸಣ್ಣಾಗಿದ್ದಾಗೆಲ್ಲ ನಮ್ಮ ಮನೆಯಲ್ಲಿ ವಾರಕ್ಕೊಂದ್ಸತಿ ಕಂಪಲ್ಸರಿ ಕ್ಯಾಸ್ಟರ್ ಆಯಿಲ್ ಹಾಕ್ಬಿಟ್ಟು, ಔಡಲ್ ಎಣ್ಣೆ ಹಾಕ್ಬಿಟ್ಟು ಅಥವಾ ಅರಳೆ ಎಣ್ಣೆ ಹಾಕ್ಬಿಟ್ಟು ಕೋಷ್ಠ ಶುದ್ಧಿ ಮಾಡ್ತಿದ್ರು. ಅದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಇವತ್ತು ಸ್ಟಡಿ ಏನ್ ಹೇಳ್ತಾ ಅಂದ್ರೆ, ಮುಂಚೆ ಜನ ಏನಿದೆಯಲ್ಲ ಕೋಷ್ಠ ಶುದ್ಧಿ ಮಾಡೋದ್ ಕಾನ್ಸೆಪ್ಟ್ ತುಂಬಾ ಒಳ್ಳೇದು. ಯಾಕಂದ್ರೆ ಯಾವುದೋ ರೀತಿ ನಾವು ಏನ್ ತಿಂತೀವಲ್ಲ, ಅದು ಸ್ಪೈಸಸ್ ಇರ್ಬೋದು, ಮಸಾಲೆ ಐಟಮ್ ಇರ್ಬೋದು, ಅಥವಾ ಇವೆಲ್ಲ ಚೀಸ್ ಇರ್ಬೋದು, ಒಳಗಡೆ ಏನಿರುತ್ತಲ್ಲ ಇಂಟೆಸ್ಟೈನ್ ಅಲ್ಲಿ ಅಂಟ್ಕೊಳ್ಳುತ್ತೆ. ಈ ಒಂದ್ಸತಿ ಆಯಿಲ್ದಿಂದ ನಾವು ಕ್ಲೀನ್ ಆಗಿ ನಾವು ಅರಳನ್ನ, ನಮ್ಮ ಕರ್ರಗಳನ್ನ ಕ್ಲೀನ್ ಮಾಡ್ತೀವಿ ನೋಡಿ, ಇಂಟೆಸ್ಟೈನ್ ಕ್ಲೀನ್ ಮಾಡ್ತೀವಲ್ಲ, ಎಷ್ಟೋ ಕಾಯಿಲೆ ಅಲ್ಲೇ ವಾಸಿ ಆಗ್ಬಿಡುತ್ತೆ. ಇವತ್ ನಾಳೆ ಕ್ಯಾನ್ಸರ್ ಏನ್ ಜಾಸ್ತಿ ಆಗ್ತಾ ಇದೆ ನಮ್ಮ ಇಂಡಿಯಾನಲ್ಲಿ ಅಲ್ಲ, ಕಾನ್ಸ್ಟಿಪೇಷನ್ ಒಂದು ರೀಸನ್ ಅದಕ್ಕೆ. ಮೊನ್ನೆ ನಾವು ಒಂದು ಕ್ಯಾನ್ಸರ್ ಕಾನ್ಫರೆನ್ಸ್ ನಲ್ಲಿ ಹೋಗಿದ್ವಿ. ಅಲ್ಲಿಂದ ಒಂದು ಡಾಕ್ಟರು ಅವ್ರು ಅದೇ ಹೇಳ್ತಾ ಇದ್ರು, ಮುಂಚೆ ಏನ್ ಕಾನ್ಸೆಪ್ಟ್ ಇತ್ತಲ್ಲ ಕೋಷ್ಠ ಶುದ್ಧಿ ಏನ್ ಮಾಡ್ತಿದ್ರಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ದಟ್ ಈಸ್ ವೆರಿ ಗುಡ್. ಯಾಕಂದ್ರೆ ನಮ್ಮ ಇಂಟೆಸ್ಟೈನ್ ಅಪ್ಪರ್ ಲೇಯರ್ ಏನಿರುತ್ತೆ ಅಲ್ಲ, ಸ್ಕ್ವಾಮಸ್ ಟಿಶ್ಯೂಸ್ ಏನಿರುತ್ತೆ ಅಲ್ಲಿ ನೋಡಿ, ಅಲ್ಲಿ ಯಾವುದೋ ಈ ತರ ಮಸಾಲೆ ಐಟಮ್ ಅಂಟ್ಕೊಂಡ್ಬಿಟ್ರೆ ಬರ್ತಾ ಲಾಂಗರ್ ಪೀರಿಯಡ್ ನಲ್ಲಿ ಅಲ್ಲಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಬಟ್ ಇದು ಕೋಷ್ಠ ಶುದ್ಧಿ ರೆಗ್ಯುಲರ್ ಯಾರು ಆಗ್ತಾ ಇದೆ, ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಅವನಿಗೆ ಕ್ಯಾನ್ಸರ್ ಆಗೋ ಚಾನ್ಸ್ ಕಡಿಮೆ ಇರುತ್ತೆ ಅಂತ. ಸೊ ಕೋಷ್ಠ ಶುದ್ಧಿ ಮಾಡ್ಕೊಳ್ಳಿ. ಜೊತೆಗೆ ವಾಕ್, ನಾನು ಹೇಳಿದ್ದೀನಿ 45 ನಿಮಿಷ ಕಂಪಲ್ಸರಿ ವಾಕ್ ಮಾಡಲೇಬೇಕು ಅಂತ. ವಾಕ್ ಮಾಡಿ, ಎಷ್ಟೈತೆ ಅಷ್ಟು ಹೆಲ್ದಿ ಮತ್ತು ಬ್ಯಾಲೆನ್ಸ್ ಡೈಟ್ ತಗೊಳ್ಳಿ. ಅನ್ನೆಸೆಸರಿ ಇವು ಪಿಜ್ಜಾನೋ, ಬರ್ಗರ್ನೋ, ಫ್ರೆಂಚ್ ಫ್ರೈಸ್ನೋ, ನೂಡಲ್ಸ್ನೋ, ಮ್ಯಾಗಿನೋ, ಇವೆಲ್ಲ ನಾನಾ ರೂಪದಿಂದ ಇವೆಲ್ಲ ಏನು ಫ್ರೈಡ್ ಐಟಮ್ಸು, ಪ್ಯಾಕೆಟ್ ಐಟಮು, ಆರ್ಟಿಫಿಷಿಯಲ್ಸ್ ಏನಿರುತ್ತಲ್ಲ ಫ್ಲೇವರ್ ಟೇಸ್ಟ್ಗೆ, ನಾಲ್ಗೆಕಾಗಿ, ಅದು ಎಲ್ಲ ಬಿಟ್ಬಿಡಿ. ನಮ್ಮ ಗುರುಗಳು ಏನು ಹೇಳ್ತಿದ್ದಂದ್ರೆ, ನಮ್ದು ನಾಲ್ಗೆ ಎಷ್ಟು ಅಂದ್ರೆ 2.5 ಇಂಚ್. ಈ 2.5 ಇಂಚ್ ನಾಲ್ಗೆ ಟೆಸ್ಟ್ಗಾಗಿ ನಾವು ನಮ್ದು 6 ಫೀಟ್ ಬಾಡಿನ ಹಾಳು ಮಾಡ್ತಾ ಇದ್ದೀವಿ. ಸೊ ನಾವು ಏನೋ ತಿಂದ್ರೆ ಇಲ್ಲಿವರೆಗೆ ನಮಗೆ ಟೆಸ್ಟ್ ಗೊತ್ತು, ಇದ್ರ ಕೆಳಗಡೆ ಏನ್ ಮೀನಿಂಗ್ ಇಲ್ಲ. ಸೊ ಇದು 2.5 ಇಂಚ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ, ಇದು 6 ಫೀಟ್ ಬಾಡಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ. ಇದು ಎಲ್ಲ ಜೊತೆಗೆ ತಮ್ಮ ರಿಲೇಷನ್, ತಮ್ಮ ಪಾರ್ಟ್ನರ್ ಜೊತೆಗೆ ಇಂಪಾರ್ಟೆಂಟ್. ನಾನು ಸರ್ ಎಲ್ಲಾನೇ ಮಾಡ್ತಾ ಇದ್ದೀನಿ, ಬಟ್ ವೈಫ್ ಜೊತೆಗೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ ಸೆಕ್ಸ್ ಚೆನ್ನಾಗಿಲ್ಲ ಅಂತ. ಎಷ್ಟೋ ಕ್ಲೈಂಟ್ಸ್ ನನ್ನ ಹತ್ರ ಬರ್ತಾರೆ, ಸರ್ ನಾನು ಹೊರಗಡೆ ನಮ್ಮೊಬ್ರು ಪಾರ್ಟ್ನರ್ ಇದ್ದಾರೆ, ಅವ್ರ ಜೊತೆಗೆ ಸೆಕ್ಸ್ ಮಾಡುವಾಗ ನನಗೆ ಉದ್ರೇಕ ಸಮಸ್ಯೆನೇ ಆಗಲ್ಲ ಅಥವಾ ಟೈಮಿಂಗ್ ಇಶ್ಯೂನೇ ಇಲ್ಲ. ಬಟ್ ಅದೇ ಮನೆಯಲ್ಲಿ ಸೇರ್ಬೇಕಂದ್ರೆ ಒಂದೇ ಸಲ ಉದ್ರೇಕ ಲೇಟ್ ಆಗಿ ಬರುತ್ತೆ, 2ನೇ ಸ್ಖಲನನೂ ಬೇಗ ಆಗುತ್ತೆ. ಯಾಕೆ ಸರ್ ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ, ಇಮೋಷನಲ್ ಬಾಂಡಿಂಗ್ ನಲ್ಲಿ ಇಬ್ಬರದು ಏನು ಇಂಟಿಮೇಸಿ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ. ಸೊ ನಿಮ್ ರಿಲೇಷನ್ ಹೇಗಿರ್ಬೇಕಂದ್ರೆ, ಮದುವೆಯಾಗಿ 1 ವರ್ಷ ಆಗಲಿ, ಮದುವೆಯಾಗಿ 10 ವರ್ಷ ಆಗಲಿ, ಮದುವೆಯಾಗಿ 15 ವರ್ಷ ಆಗಲಿ, ನಿಮ್ ಎವ್ರಿ ನೈಟ್ ಏನಿದೆಯಲ್ಲ ಫಸ್ಟ್ ನೈಟ್ ಇರಬೇಕು. ಯಾವಾಗೂ ನೀವು ಸೇರ್ತಾ ಇದೆ ಅಂದ್ರೆ, ನಾನು ಹನಿಮೂನ್ಗೆ ಬಂದಿದ್ದೀನಿ, ನೀವು ಫಸ್ಟ್ ನೈಟ್ ಸೇರ್ತಾ ಇದ್ದೀನಿ ಅಂತ ಆ ಒಂದು ಭಾವನೆ ಇಟ್ಕೊಂಡು ನೀವು ಸೇರಿದ್ರೆ ನಿಮ್ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ಮತ್ತು ಒಂದೇ ಪೊಸಿಷನ್ ಅಲ್ಲಿ ಸೆಕ್ಸ್ ಮಾಡ್ತಾ ಹೋಗ್ಬಾರ್ದು, ಇಂಟ್ರೆಸ್ಟ್ ಇರಲ್ಲ ಸರ್. ಒಂದಿನ ನೀವೇನ್ ಮಾಡಿ, ಅವ್ರ ಮೇಲೆ ನಿಮ್ ಬಾಡಿದ ವೇ ಹಾಕ್ಬಿಟ್ಟು ಸೆಕ್ಸ್ ಮಾಡಿ. ಒಂದಿನ ಏನ್ ಹೇಳಿ, ನೀವು ಕೆಳಗಡೆ ಮಲಗಿರಿ, ಅವ್ರ ಮೇಲ್ ಕೂತಿರ್ಲಿ. ಒಂದಿನ ಸ್ವಲ್ಪ ಬೇರೆ ಆಂಗಲ್ ಟ್ರೈ ಮಾಡಿ. ಸ್ವಲ್ಪ ಸೆಕ್ಸ್ ಹೇಗಂದ್ರೆ ಏನನ್ನೋ ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬಟ್ಟೆ ಅಂಗಡಿನಲ್ಲಿ ಹೋದ್ರ, ಲಾಸ್ಟ್ ಟೈಮ್ ನಾನು ಎಲ್ಲ ಫುಲ್ ಶರ್ಟ್ ತಗೊಂಡಿನಪ್ಪ, ಈ ಸತಿ ನಾನು ಸ್ವಲ್ಪ ಹಾಫ್ ಶರ್ಟ್ ತಗೊಳ್ತೀನಿ, ಇಲ್ಲ ಈ ಟೈಮ್ ನಾನು ಸ್ವಲ್ಪ ಸ್ವೆಟರ್ ತಗೊಳ್ತೀನಿ, ಅಥವಾ ಏನಾದ್ರೂ ಬೇರೆ ತಗೊಳ್ತೀನಿ. ಯಾಕಂದ್ರೆ ಇದ್ದಿದ್ನಲ್ಲಿ ಮತ್ತೆ ಏನಾದ್ರೂ ಸ್ಪೈಸ್ ಅಪ್ ಆ್ಯಡ್ ಮಾಡ್ತಾ ಹೋಗ್ತಿರಲ್ಲ, ಅದನ್ನು ಸೆಕ್ಸ್ ನಲ್ಲಿ ಏನ್ ಮಾಡ್ಬೇಕು, ಏನಾದ್ರೂ ಹೊಸ ಆ್ಯಡ್ ಮಾಡ್ತಾ ಇರ್ಬೇಕು. ಮತ್ ಸಮ್ ಟೈಮ್ ವೈಫ್ ಆಗಲಿ ಪಾರ್ಟ್ನರ್ ಆಗಲಿ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಕೊಡ್ಬೇಕು. ಅವಾಗ ಏನಾಗುತ್ತೆ, ಸ್ವಲ್ಪ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ. ಅವ್ರು ಹ್ಯಾಪಿ ಆದ್ರೆ ನೀವು ಹ್ಯಾಪಿ. ಮತ್ತೊಂದು ಹೇಳ್ತೀನಿ, ಫಾರ್ ಎಕ್ಸಾಂಪಲ್, ಇವಾಗ ಯಾರು ಮದ್ವೆ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಯಾರೋ ಒಂದು ಸೆಕ್ಸ್ ವರ್ಕರ್ ಹತ್ರ ಹೋಗ್ತಿದ್ದಾರೆ ಅವರು. ಬೆಂಗಳೂರಿನಲ್ಲಿ ಹೇಳ್ತೀನಿ, ಒಂದು ಹೈಫೈ ಇಲೈಟ್ ಎಸ್ಕಾರ್ಟ್ ಏನಾದ್ರೂ ಅವ್ರು ಹೈಯರ್ ಮಾಡ್ತಾ ಇದ್ದಾರೆ, 1 ನೈಟ್ಗೆ 1.5 ದಿಂದ 2 ಲಕ್ಷ ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಮಿಡ್ ರೇಂಜ್ ನಲ್ಲಿ ನೀವು ಹೋಗ್ಬಿಟ್ರೆ 30 ದಿಂದ 50 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ.
ಸೊ ಫಾರ್ ಎಕ್ಸಾಂಪಲ್ ನೀವು 30ದಿಂದ 50,000 ರೂಪಾಯಿ ಒಂದು ಎಸ್ಕಾರ್ಟ್ಗೆ ಅಥವಾ ಒಂದು ಈ ಥರ ಸೆಕ್ಸ್ ವರ್ಕರ್ಗೆ ಕೊಡ್ತಾ ಇದ್ದೀರಾ. ಅದೇ ಒಂದು 10,000 ರೂಪಾಯಿದು ಒಂದು ಒಳ್ಳೆ ಸೇರಿ ತಮ್ಮ ವೈಫ್ನ ಕೊಡಿ ಸರ್. 2 ತಿಂಗಳು ಒಳ್ಳೆ ಸೆಕ್ಸ್ ಆಗುತ್ತೆ ಸರ್. ಲೈಫ್ನಲ್ಲಿ ಯಾವುದೋ ಪ್ರಾಬ್ಲಮ್ ಇರಲ್ಲ ಸರ್. ಪ್ರತಿಯೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಏನಲ್ಲೇ ನಾವು ವೇ ಆಫ್ ಥಿಂಕಿಂಗ್ ಹೇಗಿರುತ್ತೆ, ನಾವು ಆ ವಿಷಯನ ಪರ್ಟಿಕ್ಯುಲರ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ ಸರ್. ನೋವಿಂಗ್ಲಿ ನೀವು ಒಂದು ಟೇಬಲ್ ಮೇಲೆ ಒಂದು ಗ್ಲಾಸ್ ಇಟ್ಕೊಂಡಿದ್ರೆ ನೀರಿಂದು, ಅವನು ಏನೋ ಕೈ ಹತ್ತು ಅದು ಕೆಳಗಡೆ ಬಿದ್ದುಬಿಟ್ಟು ಅದು ಒಡೆದೋಯ್ತು. ಆವಾಗ ನಾವು ಆ ಮೂಮೆಂಟ್ಗೆ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅದರ ಮೇಲೆ ಆ ಮಗುದ ಬಿಹೇವಿಯರ್ ನಮ್ಮ ಜೊತೆಗೆ ಚೆನ್ನಾಗಿರುತ್ತೆ. ಯಾಕೋ ಅಂತ ಸ್ವಲ್ಪ ಜೋರಾಗಿ ಕೀರ್ಬಿಟ್ಟು ಕಿಚ್ಚಾಡ್ಬಿಟ್ಟು ಅವನಿಗೆ ಹೊಡೆದ್ಬಿಟ್ರೆ ಏನಾಗುತ್ತೆ, ನಿಮ್ಮ ಜೊತೆಗೆ ಅವ್ನು ಸ್ವಲ್ಪ ವ್ಯವಹಾರ ಕಡಿಮೆ ಮಾಡ್ತಾನೆ. ಅದೇ ಪರವಾಗಿಲ್ಲ ನೀ ಏನು ಇಂಟೆನ್ಸ್ನೇ ಮಾಡಿಲ್ಲ, ಸಂಭವ ಅದು ಬಿದ್ದಿದೆ, ನೋ ಪ್ರಾಬ್ಲಮ್, ಇರ್ಲಿ ಬಿಡು ನಾನು ತೆಗಿತೀನಿ ಅಥವಾ ಸ್ವಲ್ಪ ಸೈಡಿಗೆ ಆಗಂದ್ರೆ ಅವಾಗ ಏನಾಗುತ್ತೆ, ನಮ್ಮ ಅಪ್ಪವ್ರು ಚೆನ್ನಾಗಿದ್ದಾರಲ್ಲಪ್ಪ, ನನ್ನ ಮಿಸ್ಟೇಕ್ ಆದ್ರೂ ಅವ್ರು ಅದನ್ನು ಒಪ್ಕೊಂಡಿದ್ದಾರೆ ಅಂತ. ಸೊ ಈ ಥರ ಇರಬೇಕು. ಇವತ್ತು ನಾಳೆ ನಾನು ಬೆಂಗಳೂರಿನಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂದರೆ ಹಸ್ಬೆಂಡ್ ಇದ್ದಾರೆ, ಹಸ್ಬೆಂಡ್ದು ಬೇರೆ ಹೆಣ್ಮಕ್ಳ ಜೊತೆಗೆ ಸಂಬಂಧ, ಹೆಂಡ್ತಿಂದು ಬೇರೆ ಹುಡುಗನ ಜೊತೆಗೆ ಸಂಬಂಧ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಒಬ್ಬರೊಬ್ರಿಗೆ ಟೈಮ್ ಕೊಡ್ತಾ ಇಲ್ಲ, ಒಬ್ಬರೊಬ್ರಿಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ. ಹಸ್ಬೆಂಡ್ ಇದ್ದಾನೆ, 8 ಗಂಟೆಗೆ ಮನೆ ಬಿಡಬೇಕು, ರಾತ್ರಿ ಮನೆಗೆ ಬರ್ಬೇಕಂದ್ರೆ 9 ಗಂಟೆ. ಇಡೀ ದಿವಸದಲ್ಲಿ 2 ಸತಿನೂ ಹೆಂಡ್ತಿಗೆ ಫೋನ್ ಮಾಡಿಲ್ಲ, ನೀನು ಊಟ ಮಾಡಿದ್ದೋ ಇಲ್ಲೋ, ಸಾಯಂಕಾಲ ಟೀ ಆಯಿತು ಇಲ್ಲೋ, ಮಕ್ಕಳು ಸ್ಕೂಲ್ದಿಂದ ಬಂದರೋ ಇಲ್ಲೋ, ಏನು ಮಾಡ್ತಾ ಇದೆಯಾ, ಊರ್ ಕಡೆಯಿಂದ ಏನಾದರೂ ಫೋನ್ ಬಂತ, ಇಲ್ಲೇ ಇಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ಒಂದೇ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗುತ್ತೆ. ಇವತ್ತು ನಾಳೆ ಮೊಬೈಲ್ ಇದ್ದೇ ಇದೆ, ಸೋಷಿಯಲ್ ಮೀಡಿಯಾನಲ್ಲಿ ಎಷ್ಟೋ ಜನ ಖಾಲಿ ಕೂತಿದ್ದೇ ಇರ್ತಾರೆ. ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ, ಯಾರೋ ಮೆಸೇಜ್ ಕಳಿಸ್ತಾರೆ, ಎಷ್ಟೋ ಹುಡುಗರು ಖಾಲಿ ಇದ್ದಾರೆ ಫೋನ್ ಮಾಡ್ತಾರೆ. ಸ್ಲೋಲಿ ಸಂಬಂಧ ಬೆಳುತ್ತೆ. ಆಮೇಲೆ ನಿಮಗೆ ಬರ್ತಾ ಗೊತ್ತಾಗ್ಬಿಡುತ್ತೆ, ಯಾರೋ ಅಕ್ಕಪಕ್ಕ ಮನೆಯಿಂದ ನಿಮ್ಗೆ ಯಾವ ಮನೆಗೆ ಯಾರೋ ಒಂದು ಹುಡುಗ ಬಂದು ಹೋಗ್ತಿದಾರ ನೋಡ್ರಿ ಅಂದರೆ ಆಮೇಲೆ ಕೇಳಿದ್ರೆ ಅವಾಗ ಗೊತ್ತಾಗುತ್ತೆ ಇವ್ರು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. 2 ಮಕ್ಕಳಿದ್ದಾರೆ, ಹೆಂಡ್ತಿಗೂ ಬಿಡೋಕ್ಕಾಗಲ್ಲ. ಏನು ಮಾಡಲಿ ಸರ್? ಏನಿಲ್ಲ, ಸ್ವಲ್ಪ ಫಸ್ಟ್ ಕೂಲಾಗಿ ಇರಿ. ಇದು ಒಂದು ಕೆಟ್ಟ ಕನಸ ಅಂತ ಮರ್ತು ಹೋಗಿ, ಏನೋ ನೋವಿಂಗ್ಲಿ ಅವ್ರು ಮಾಡಿದಿರ್ತಾರೆ, ಮುಂದೆ ಅವ್ರು ಮಾಡಬಾರ್ದಂದ್ರೆ ನೀವು ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ.